ಶಿಶು ಮಾರಾಟ ಇಂತಹ ಪದಗಳನ್ನ ಕೇಳಿದಾಗ ಅದು ಎಲ್ಲೋ ದೂರದ ರಾಜ್ಯಗಳಲ್ಲಿ ನಡೆಯುವ ಘಟನೆ ಎಂದು ಭಾವಿಸುತ್ತೇವೆ. ಆದರೆ ಈಗ ಅಂತಹದ್ದೇ ಆತಂಕಕಾರಿ ಘಟನೆ ಕರಾವಳಿಯ ಉಡುಪಿ ಜಿಲ್ಲೆಯಲ್ಲೇ ಬೆಳಕಿಗೆ ಬಂದಿದೆ. 1 ತಿಂಗಳ ಹೆಣ್ಣು ಮಗುವನ್ನ ಅಕ್ರಮವಾಗಿ ದಂಪತಿಗೆ ಹಸ್ತಾಂತರಿಸಿದ ಆರೋಪದಡಿ ವೈದ್ಯರನ್ನ ಸೇರಿಸಿದಂತೆ 2ರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗಾದರೆ ಏನಿದು ಪ್ರಕರಣ ನೋಡೋಣ ಈ ವಿಶೇಷ ಕ್ರೈಮ್ ಸ್ಟೋರಿಯಲ್ಲಿ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಶಿಶು ಕಳ್ಳತನ ಜಾಲವನ್ನು ಪೊಲೀಸರು ಭೇದಿಸಿದ್ರು. ಆ ಪ್ರಕರಣದ ಬೆನ್ನಲ್ಲೇ ಉಡುಪಿಯಲ್ಲಿ ಶಿಶು ಮಾರಾಟದ ಆರೋಪ ಕೇಳಿ ಬಂದಿರುವುದು ಜನರಲ್ಲಿ ಈಗ ಆತಂಕ ಮೂಡಿಸಿದೆ. ಉಡುಪಿ ಜಿಲ್ಲೆಯ ನೇಜಾರಿನಲ್ಲಿ 1 ತಿಂಗಳ ಹೆಣ್ಣು ಮಗುವನ್ನು ಅನಧಿಕೃತವಾಗಿ ಸಾಕಲಾಗ್ತಿದೆ ಎಂಬ ಮಾಹಿತಿ ಮಕ್ಕಳ ರಕ್ಷಣಾ ಘಟಕಕ್ಕೆ ದೊರೆತಿತ್ತು. ಮಾಹಿತಿ ಆಧರಿಸಿದ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ತೆರಳಿದ್ರು. ಸಂತೆಕಟ್ಟೆಯ ಸುಬ್ರಹ್ಮಣ್ಯ ನಗರದ ನಿವಾಸದಲ್ಲಿ ಪ್ರಕಾಶ್ ಪೂರ್ಣಿಮಾ 1 ತಿಂಗಳ ಹೆಣ್ಣು ಮಗು ಹಾಗೂ ಕುಟುಂಬದ ಸದಸ್ಯರು ಪತ್ತೆಯಾಗಿದ್ರು. ಅಧಿಕಾರಿಗಳ ಪ್ರಶ್ನೆಗಳಿಗೆ ದಂಪತಿ ನೀಡಿದ ಉತ್ತರಗಳಲ್ಲಿ ಗೊಂದಲ ಕಂಡುಬಂದಿತ್ತು. ಅನುಮಾನ ಹೆಚ್ಚಿದಂತೆ ತನಿಖೆ ಬಿಗಿಯಾದಾಗ ಮಗುವನ್ನು ಅಕ್ರಮವಾಗಿ ಪಡೆದಿರುವ ಸತ್ಯ ಬಯಲಾಯಿತು. ಮಗುವಿಗಾಗಿ ಹಂಬಲಿಸುತ್ತಿದ್ದ ದಂಪತಿ ಉಡುಪಿಯ ಕಾಮತ್ ನರ್ಸಿಂಗ್ ಹೋಮ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಎಂಬ ಮಾಹಿತಿ ಹೊರಬಂದಿದೆ. ಇದೇ ವೇಳೆ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವೊಂದು ಇರುವ ಮಾಹಿತಿ ದೊರೆತು ಮಗುವನ್ನು ತಮಗೆ ನೀಡುವಂತೆ ಮನವಿ ಮಾಡಿದ್ರು. ಅದರಂತೆ ವೈದ್ಯ ಡಾಕ್ಟರ್ ಕೆ ಸುರೇಂದ್ರ ಕಾಮತ್ ಅವರು 1 ತಿಂಗಳ ಹಿಂದೆ ಜನಿಸಿದ ಹೆಣ್ಣು ಮಗುವನ್ನು ದಂಪತಿಗೆ ಹಸ್ತಾಂತರಿಸಿದ್ರು. ಜೊತೆಗೆ ಜನನ ದಾಖಲೆ ಹಾಗೂ ಪೋಷಕರ ಮಾಹಿತಿಯನ್ನು ನಕಲಿಯಾಗಿ ಸೃಷ್ಟಿಸಿ ಅಕ್ರಮ ವರ್ಗಾವಣೆ ನಡೆಸಿದ್ರು. ಈ ಪ್ರಕರಣದ ಹಿಂದೆ ಇನ್ನೂ ದೊಡ್ಡ ಜಾಲವಿದೆ. ಮಗುವಿನ ನಿಜವಾದ ಪೋಷಕರು ಯಾರು? ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ಈ ಪ್ರಕರಣದ ಪೊಲೀಸ್ ತನಿಖೆ ಏನೇನು ಸತ್ಯ ಹೊರತರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.